ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ ಮೇಲೆ ಪಲ್ಲವಿಸುತ್ತಿ ನೋಡ. ಲಿಂಗದ ಮುಖವೇ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವ ನಮ್ಮ ಕೂಡಲ ಸಂಗಮದೇವ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬುದ್ಧ ಬಸವ ಅಲ್ಲಮನ ಸಂಗಮವಾಗಿರುವ ಮಾತೃಹೃದಯಿ ಮಹಾಜ್ಞಾನಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪುಡಮುಟ್ಟು ಪರಮ ಪೂಜ್ಯ ಮಹಾಜ್ಞಾನಿ ಸಿದ್ದೇಶ್ವರ ಅಪ್ಪ ಅವರ ಕರಕಮಲ ಸಂಜಾತರಾಗಿ ಅವರ ಸ್ವರೂಪರೇ ಆದಂಥ ಪರಮ ಪೂಜ್ಯ ಅಮೃತಾನಂದಮಯಿ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀ ಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಪರಮ ಪೂಜ್ಯರು ಹಿರಿಯರು ಆದಂಥ ಸಿದ್ಧಾರೂಢ ಮಠದ ಪೂಜ್ಯ ಶಂಕರಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಹಾಗೂ ನಮ್ಮ ಕೌಲುಗುಡ್ಡದ ಪರಮ ಪೂಜ್ಯರು ಅನುಭಾವಿಗಳಾದ ಅಮರೇಶ್ವರ ಮಹಾರಾಜರ ಪವಿತ್ರ ಶ್ರೀ ಚರಣದಲ್ಲಿ ಭಕ್ತಿಯಿಂದ ನಮಿಸುತ್ತಾ ಪೂಜ್ಯ ಬಸವಾನಂದಪ್ಪಗಳು ಮತ್ತು ನಮ್ಮ ನಿಂಗರಾಯ ಮಹಾರಾಜರು, ಗಣೇಶ್ ಮಹಾರಾಜರು, ವೇದಿಕೆ ಮೇಲೆ ಎಲ್ಲ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಪೂಜ್ಯ ಶರಣರಲ್ಲಿ, ಭಕ್ತಿಯ ಶರಣಾರ್ಥಿಗಳು. ಇವತ್ತು 1000 ವರ್ಷಕ್ಕೆ ಒಬ್ಬ ಮಹಾತ್ಮರನ್ನ ಈ ಭೂಮಿ ಜನತೆಯ ಉದ್ಧಾರಕ್ಕಾಗಿ ಕೊಡದತೆ ಅಂತೆ. 1000 ವರ್ಷಕ್ಕೊಬ್ಬರನ್ನು ಬುದ್ಧ ಬಂದರು. ಬುದ್ಧ ಬಂದ 1000 ವರ್ಷ ನಂತರ ಅಲ್ಲಮ ಪ್ರಭುದೇವರು ಬಂದರು. ಬುದ್ಧನ ಮಹಾಜ್ಞಾನ ಇಡೀ ಜಗತ್ತಿಗೇನೆ ಇನ್ನು ಪಸರಿಸಲಿಕ್ಕೇ ಹತ್ತಿದೆ. ಬುದ್ಧನ ಮಹಾಜ್ಞಾನ ಬುದ್ಧ ಬಂದು 1000 ವರ್ಷದ ನಂತರ ಅಲ್ಲಮ ಪ್ರಭುದೇವರು ಬಂದರು. ಅಲ್ಲಮ ಪ್ರಭುದೇವರ ಮಹಾಜ್ಞಾನ ಇವತ್ತಿಗೂ ಪಸರಿಸ್ತಾನೇ ಇದೆ. ಅಲ್ಲಮರು ಬಂದು 1000 ವರ್ಷದ ನಂತರ ಪೂಜ್ಯ ಸಿದ್ದೇಶ್ವರಪ್ಪ ಅವರು ಬಂದರು. ಇವರೆಲ್ಲ ಬುದ್ಧ, ಅಲ್ಲಮ, ಸಿದ್ದೇಶ್ವರಪ್ಪ ಅವರು ರೇರ್ ಗಿಫ್ಟ್ ಆಫ್ ನೇಚರ್, ಈ ಜಗತ್ತಿನ ಅಪರೂಪವಾದಂಥ ಕಾಣಿಕೆ ಅಂತಂದರೆ ಸಿದ್ದೇಶ್ವರಪ್ಪ ಅವರು. ಒಂದು ನಮ್ಮ ಸೌಭಾಗ್ಯ ಅಂದರೆ ಬುದ್ಧನನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅನ್ನೋಂಥ ಕೊರಗು ಬೇಡ, ಅಲ್ಲಮ ಪ್ರಭುದವರನ್ನು ನೋಡಲಿಲ್ಲ ಅಂತ ಕೊರಗು ಬೇಡ. ಸಿದ್ದೇಶ್ವರಪ್ಪ ಅವರನ್ನ ಕಣ್ಣು ತುಂಬಿ ನೋಡಿದ್ದೇವೆ, ಅವರ ಮಾತುಗಳನ್ನು ಬಹಳ ಭಕ್ತಿಯಿಂದ ಕೇಳಿದ್ದೇವೆ, ಅವರ ಆಶೀರ್ವಾದವನ್ನು ತಗೊಂಡಿದ್ದೇವೆ, ಅವ್ರ ಜೊತೆಗೆ ಮಾತನಾಡಿದ್ದೇವೆಲ್ಲ. ಈ ಜನ್ಮ ನಮ್ಮದು ಮುಕ್ತ ಆಯಿತು ಅಂತ. ಇವತ್ತು ಸಿದ್ದೇಶ್ವರ ಅಪ್ಪ ಅವ್ರು ಯಾರು ಲಿಂಗದೊಳಗೆ ಆಗ್ಯಾರು ಅಂತ ತಿಳ್ಕೊಬಾರದು, ಅವರು ಲಿಂಗೈಕ್ಯರಾಗ್ಯಾರು ಅಂತ ತಿಳ್ಕೊಬಾರದು. ಅವರು ಸದಾವಕಾಲ ಆ ಚೈತನ್ಯ, ಆ ಶಕ್ತಿ ಸದಾವಕಾಲ ಇರುವಂಥದ್ದು. ಆ ನಿಸರ್ಗದ ಮಹಾ ಚೈತನ್ಯ ಸಿದ್ದೇಶ್ವರಪ್ಪ ಅವರಲ್ಲಿ ಬೆಳೆದು ಹೆಮ್ಮರವಾಗಿ ನಿಂತು ಬಿಟ್ಟೈತಿ. ದೇಹ ಅಳಿದ್ರೂ ಆ ಮಹಾ ಚೈತನ್ಯ ಹಾಗೇ ನಿಂತು ಬಿಟ್ಟೈತಿ. ಆ ಮಹಾ ಚೈತನ್ಯ ನಮ್ಮನ್ನೆಲ್ಲರಿಗೂ ಕೂಡ ಆ ಚೈತನ್ಯವನ್ನು ಯಾರು ಸ್ಮರಣೆ ಮಾಡ್ತಾರೋ, ಆ ಚೈತನ್ಯವನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರ ಹೃದಯದಲ್ಲಿ ಆ ಚೈತನ್ಯ ಅನುಗ್ರಹ ಮಾಡ್ತೈತಿ. ಅಂತ ಅದ್ಭುತವಾದಂಥ ಅನುಗ್ರಹ ಚೈತನ್ಯ
ಆ ಚೈತನ್ಯ ಸಿದ್ದೇಶ್ವರಪ್ಪ ಅವರ ಹೆಸರಿನಿಂದ ಆ ಚೈತನ್ಯ ಇವತ್ತು ಸದಾ ಕಾಲ ಇರ್ತತಿ. ಇದನ್ನು ನಾವು ನಂಬಬೇಕು. ಸಿದ್ದೇಶ್ವರಪ್ಪಗಳವರು ಶರೀರ ಕಣ್ಣಿಗೆ ಕಾಣದೇ ಇದ್ದ ಮಾತ್ರಕ್ಕೆ ಅವರು ಇಲ್ಲ ಅಂತ ನಾವು ಭಾವಿಸ್ಕೋಬಾರ್ದು. ಸಿದ್ದೇಶ್ವರಪ್ಪಗಳು ನಮ್ಮ ಕಣ್ಣಿಗೆ ಕಾಣ್ತಿದ್ರು, ಶರೀರ ಕಾಣ್ತಿತ್ತು. ಆ ಶರೀರ ಕಾಣುವ ಹೊತ್ನಾಗ ಇವರು ಅದಾರು ಅಂತ ಭಾವಿಸೋದು. ಇವತ್ತು ಶರೀರ ಕಾಣಂಗಿಲ್ಲ, ಅವ್ರು ಇಲ್ಲ ಅಂತ ಭಾವಿಸ್ಕೋಬಾರ್ದು. ಅವರ ಶರೀರನೇ ಬೇರೆ, ಅವ್ರ ಚೈತನ್ಯವೇ ಬೇರೆ. ಅವ್ರ ಚೈತನ್ಯ ಯಾವಾಗಲೂ ಕೂಡ ಕಣ್ಣಿಗೆ ಕಾಣಂಗಿಲ್ಲ. ಶರೀರ ಕಣ್ಣಿಗೆ ಕಾಣ್ತತಿ. ಕಣ್ಣಿಗೆ ಕಾಣುವ ಶರೀರ ಕಣ್ಮರೆಯಾದರೂ ಅದರೊಳಗಿರ್ತಕ್ಕಂಥ ಚೈತನ್ಯ ಮಾತ್ರ ಸದಾ ಕಾಲ ಇರ್ತತಿ. ಆ ಚೈತನ್ಯ ಯಾವಾಗಲೂ ಕೂಡ ನಿರಾಕಾರ ಆಗಿರ್ತತಿ. ಇವತ್ತು ನಿಮಗೊಂದು ನಾವು ಉದಾಹರಣೆ ಕೊಡ್ತೇನೆ. ನಮ್ಮೆಲ್ಲರ ಶರೀರ ನಮ್ಮ ಕಣ್ಣಿಗೆ ಕಾಣ್ತತಿ. ನಮ್ಮೆಲ್ಲರ ಶರೀರ ಕಣ್ಣಿಗೆ ಕಾಣ್ತತಿ. ಆ ಶರೀರದೊಳಗಿರ್ತಕ್ಕಂಥ ಪ್ರಾಣ ಮಾತ್ರ ಯಾರ ಕಣ್ಣಿಗೂ ಕಾಣಂಗಿಲ್ಲ. ಯಾರ ಕಣ್ಣಿಗೆ ಕಾಣ್ತತಿ ಹೇಳ್ರಿ ಪ್ರಾಣ? ಇಷ್ಟು ಜನ ಡಾಕ್ಟ್ರು ಇದ್ದಾರೆ, ಲಕ್ಷಾಂತರ ಜನ ಡಾಕ್ಟರು, ಸಾವಿರಾರು ವರ್ಷ ಹೋಗೈತಿ. ಎಷ್ಟು ಜನರ ಶರೀರವನ್ನು ಕೋದಾರು, ಆಪರೇಷನ್ ಮಾಡ್ಯಾರು. ಒಬ್ಬೊಬ್ಬರಂತೂ 10 ಸಲ ಆಪರೇಷನ್ ಮಾಡಿಸ್ಕೊಂಡಾರು, ಶರೀರವನ್ನು ಕೋಸ್ಕೊಂಡಾರು. ಒಬ್ಬ ಡಾಕ್ಟ್ರಿಗೆ ಆದರೂ ಕೂಡ ಒಬ್ಬ ವ್ಯಕ್ತಿ ಪ್ರಾಣ ಆದರೂ ನೋಡ್ಯಾರೇನು? ಪ್ರಾಣ ಕಣ್ಣಿಗೆ ಕಾಣಂಗಿಲ್ಲ. ಪ್ರಾಣ ಅದು ಎಂದೆಂದೂ ಕಣ್ಣಿಗೆ ಕಾಣಂಗಿಲ್ಲ. ಆದ್ರೆ ಪ್ರಾಣ ಇರಲಿಲ್ಲ ಅಂದ್ರೆ ನಮಗೆ ಜೀವನ ಮಾಡೋಕ್ಕಾಗಂಗಿಲ್ಲ. ಇವತ್ತು ನಾವೆಲ್ಲ ಬಂದು ಕುಂತೇವಿ, ನಾವು ಮಾತಾಡ್ತೇವಿ, ಅಡ್ಡಾಡ್ತೇವಿ, ಊಟ ಮಾಡ್ತೇವಿ ಅಂದ್ರೆ ಏನೈತೆ ಅಂತ ನಾವು ಅಡ್ಡಾಡ್ತೇವಿ. ಪ್ರಾಣ ಐತೆ ಅಂತ ಅಡ್ಡಾಡ್ತೇವಿ. ಈ ಪ್ರಾಣ ಇರಲಿಲ್ಲ ಅಂತಂದ್ರೆ ಈಗಿದ್ದ ಕೈ ಹಿಂಗೆ ಮಾಡೋಕ್ಕಾಗಂಗಿಲ್ಲ. ಈ ಪ್ರಾಣ ಎಷ್ಟು ಅವಶ್ಯಕತೆ ಅಂತಂದರೆ ನಮ್ಮ ಎಲ್ಲ ಚಲನವಲನಗಳಿಗೆ ಕಾರಣವಾದದ್ದೇ ಪ್ರಾಣ. ಈ ಪ್ರಾಣ ನಮ್ಮ ಜೊತೆಗೆ ಎಲ್ಲಿ ಮಠ ಇರ್ತೈತಿ ಈ ಶರೀರದೊಳಗೆ, ಅಲ್ಲಿ ಮಠ ಶರೀರ ಚಲೋ ಅಡ್ಡಾಡ್ತೈತಿ. ಈ ಪ್ರಾಣ ಹೋತು ಅಂದ್ರೆ ಈ ಶರೀರ ಬಿದ್ದು ಬಿಡ್ತೈತಿ. ಶರೀರ ಬಿತ್ತಂದ್ರೆ 24 ತಾಸಿನೊಳಗದು ಕೊಳ್ಯಾಕೆ ನಿಂದಿರ್ತೈತಿ, ಕೊಳಿತೈತಿ. ಈ ನಾರಕತ್ತಿ ಹೋಗಿಟ್ಟು ಬರ್ರಿ ಪಾಮಾರ ದೌಡ್ ಅಂತಾರೆ. ಆದ್ರೆ 100 ವರ್ಷ ಪ್ರಾಣ ಇರಲಿ, 100 ವರ್ಷ ಪ್ರಾಣ ಇದ್ರೂ ಕೂಡ ಈ ಶರೀರ ಕೊಳೆಂಗಿಲ್ಲ. ಈ ಶರೀರ ಕೊಳೆಂಗಿಲ್ಲದು, ಹಿಂಗೇ ಇರ್ತೈತಿ. ಪ್ರಾಣದ ಮಹತ್ವ, ಒಂದು ವೇಳೆ ಪ್ರಾಣ ಇದ್ದಾಗ ಕೊಳಿತಿತ್ತಂದ್ರೆ ಪ್ರಾಣಕ್ಕೇನು ಮಹತ್ವ? ಅದಕ್ಕಾಗಿ ಪ್ರಾಣ ಹೋದ 24 ತಾಸಿಗೆ ಈ ಶರೀರ ಕೊಳಿತೈತಿ. ಆದ್ರೆ ಒಂದು 100 ವರ್ಷ ಈ ಪ್ರಾಣ ಇದ್ರೂ ಕೂಡ ಶರೀರ ಕೊಳೆಂಗಿಲ್ಲ, ಹಂಗೆ ಇರ್ತೈತಿ. ಪ್ರಾಣದ ಮಹತ್ವ ಎಷ್ಟೈತಿ. ಆದ್ರೆ ಆ ಪ್ರಾಣ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಇವತ್ತು ನಾವು ಮಾತಾಡ್ತೀವಿ ಅಂತಂದ್ರೆ ಪ್ರಾಣ ಐತಿ ಅಂತ. ಪ್ರಾಣ ಹೋತಂದ್ರೆ ಮಾತಾಡಕ್ಕೂ ಆಗಂಗಿಲ್ಲ, ಕೇಳಕ್ಕೂ ಆಗಂಗಿಲ್ಲ, ಉಣ್ಣಕ್ಕೂ ಆಗಂಗಿಲ್ಲ, ಅಡ್ಡಾಡಕ್ಕೂ ಆಗಂಗಿಲ್ಲ. ಅಂಥ ಅದ್ಭುತವಾದಂಥ ಪ್ರಾಣ ನಮ್ಮೊಳಗೆ ಐತಿ, ನಮ್ಮೊಳಗೆ ಐತಿ. ಆ ನಮ್ಮೊಳಗಿದ್ದ ಪ್ರಾಣ ನಮಗ ಕಾಣಂಗಿಲ್ಲ, ನಮಗೂ ಕಾಣಂಗಿಲ್ಲ, ಎದುರುಗಡೆ ಇದ್ದವರಿಗೆ ಕಾಣಂಗಿಲ್ಲ, ನಮ್ಮ ಶರೀರಕ್ಕೆ ಹೋದಂಥ ಡಾಕ್ಟ್ರಿಗೂ ಕಾಣಂಗಿಲ್ಲ. ಎಷ್ಟು ರಹಸ್ಯವಾಗಿ ಐತಿ ಈ ಪ್ರಾಣ. ಈ ಪ್ರಾಣವೇ ಚೈತನ್ಯ. ಈ ಚೈತನ್ಯ ಅಂದರೆ ಶಕ್ತಿ. ಆ ಪ್ರಾಣ ಶಕ್ತಿ ಐತೆ ಅಂತ ನಾವು ಅಡ್ಡಾಡ್ತೇವಿ, ಪ್ರಾಣ ಶಕ್ತಿ ಐತೆ ಅಂತ ಮಾತಾಡ್ತೇವಿ. ಅದಕ್ಕೆ ಚೈತನ್ಯ. ಆ ಚೈತನ್ಯ ಯಾವಾಗಲೂ ಕೂಡ ನಿರಾಕಾರವಾಗಿರ್ತತಿ, ಕಣ್ಣಿಗೆ ಕಾಣಂಗಿಲ್ಲ. ಆ ಚೈತನ್ಯದಲ್ಲಿ ಒಂದು ಅದ್ಭುತವಾದಂಥ ಮಹಾ ಚೈತನ್ಯ, ಅದು ವಿಶ್ವ ಚೈತನ್ಯ. ಆ ಪ್ರಾಣದಲ್ಲಿನೇ ಬೆಳೆದು ನಿಂದಿರ್ತತಿ. ಎಲ್ಲರೊಳಗೂ ಆ ಚೈತನ್ಯ ಇರ್ತತಿ, ಆದರೆ ಅದನ್ನು ಬೆಳೆಸ್ಕೊಳ್ಳಂಗಿಲ್ಲ. ಯಾರು ಬೆಳೆಸ್ಕೊಂತಾರೋ ಅವರೆಲ್ಲ ಮಹಾತ್ಮರಾಗಿಬಿಡ್ತಾರೆ. ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಹಾಗೆ ಮನುಷ್ಯರಾಗಿರ್ತೀವಿ. ಹಾಗೆ ಸಿದ್ದೇಶ್ವರಪ್ಪಗಳಲ್ಲಿರ್ತಕ್ಕಂಥ ಪ್ರಾಣ ಚೈತನ್ಯದಲ್ಲಿ ಆ ವಿಶ್ವ ಚೈತನ್ಯ, ಆ ವಿಶ್ವ ಚೈತನ್ಯ ಏನಾಗಿತ್ತಂದ್ರೆ ಅದ್ಭುತವಾಗಿ ಬೆಳೆದು ನಿಂತಿತ್ತು. ಆ ವಿಶ್ವ ಚೈತನ್ಯವೇ ದೇವರು. ಆ ವಿಶ್ವ ಚೈತನ್ಯ ವಿಶಾಲವಾಗಿ ಹರಡಿ ನಿಂತಿತ್ತು. ಆ ಶರೀರ ಅಳಿದು ಹೋದ್ರೆ ಸಹಿತ, ಶರೀರ ಕಣ್ಮರೆ ಆದ್ರೆ ಸಹಿತ ಆ ಚೈತನ್ಯ ಮಾತ್ರ ಹಂಗ ಇರ್ತತಿ, ಹಾಗೇನೇ ಇರ್ತತಿ. ಇದನ್ನೆಲ್ಲ ನಾ ಯಾಕೆ ಹೇಳ್ತೀನಿ ಅಂತಂದ್ರೆ,
ಸಿದ್ದೇಶ್ವರಪ್ಪ ಅವರು ಶಾಶ್ವತವಾಗಿ ಜೀವಂತವಾಗಿ ಚೈತನ್ಯಾತ್ಮಕವಾಗಿ ಅದಾರೆ ಅನ್ನೋದಕ್ಕೆ, ಇದನ್ನು ನಂಬಲಿ ಅನ್ನೋದಕ್ಕೆ ನಾವು ಉದಾಹರಣೆ ಕೊಡ್ತೇನೆ, ಮತ್ತೇನು ಎಲ್ಲಿದಕ್ಕೆ. ಈಗ ನೀವು ಒಂದು ಬೀಜ ಐತಿ, ಆ ಬೀಜದಲ್ಲೇ ಗಿಡ ಐತಿ, ನಿಮಗೆಲ್ಲ ಗೊತ್ತೈತಿ. ಆ ಬೀಜದಲ್ಲೇ ಗಿಡ ಐತಿ. ಈ ಕಡೆ ನೋಡ್ರಿ, ಬೀಜದಲ್ಲೇ ಏನೈತಿ ಅಂದ್ರೆ ಗಿಡ ಐತಿ. ಒಂದು ಬಾರಿ ಬೀಜ ಅಂತ ತಿಳ್ಕೊಡ್ರಿ. ಆ ಬಾರಿ ಬೀಜ ಒಡೆದು ನೋಡಿದ್ರೆ ಗಿಡ ಕಾಣಂಗಿಲ್ಲ, ಹಣ್ಣು ಕಾಣಂಗಿಲ್ಲ, ಕಾಯಿ ಕಾಣಂಗಿಲ್ಲ, ಏನೂ ಕಾಣಂಗಿಲ್ಲ, ಬೀಜದಲ್ಲಿ ಏನೂ ಕಾಣಂಗಿಲ್ಲ. ಆದ್ರೆ ಆ ಬೀಜವನ್ನು ಊರಿದ್ರೆ, ಆ ಬೀಜವನ್ನು ಭೂಮಿಯಲ್ಲಿ ಊರಿದ್ರೆ ಆ ಬೀಜದ ಹೊಟ್ಟೆಯಿಂದನೇ ಮೊಳಕೆ ಹೊಡಿತೈತಿ. ಬೀಜದ ಹೊಟ್ಟೆಯಿಂದನೇ ಮೊಳಕೆ ಹೊಡೆದೈತಿ. ಆ ಮೊಳಕೆ ಹೊಡೆದಂಥದ್ದನ್ನೇ ಸಸಿ ಆಕತಿ. ಸಸಿ ಆಗಿದ್ದನೇ ಮರ ಆಗಿ ನಿಂತು ಬಿಡತೈತಿ. ವಿಶಾಲವಾಗಿ ಬೆಳೆದ ನಿಂತು ಸಾವಿರಾರು ಹಣ್ಣುಗಳನ್ನು ಕೊಡ್ತೈತಿ, ನೂರಾರು ಜನಕ್ಕೆ ನೆರಳನ್ನು ಕೊಡ್ತೈತಿ. ಅದು ಎಲ್ಲಿತ್ತಂದ್ರೆ ಅದು ಬೀಜದೊಳಗೆ ಇತ್ತು. ಆ ಬೀಜ ಚೈತನ್ಯಾತ್ಮಕವಾಗೈತಿ. ಆ ಚೈತನ್ಯ ಬೀಜದಲ್ಲಿ ಅಡಕಾಗೈತಿ. ಒಂದು ವೇಳೆ ಬೀಜದಲ್ಲಿ ಚೈತನ್ಯ ಇರಲಿಲ್ಲ ಅಂದ್ರೆ ಒಂದ್ಸಲ ಬೀಜ ಸತ್ತ ಬೀಜ ಅಂತ ಕರೀತಾರೆ, ಡೆಡ್ ಸೀಡ್ ಅಂತ ಕರೀತಾರೆ. ಆ ಬೀಜ ಸತ್ತಿತ್ತಂದ್ರೆ ಅವ್ರ ಚೈತನ್ಯ ಹೋಗಿರ್ತೈತಿ, ಮ್ಯಾಗ ಬೀಜ ಅಟ ಇರ್ತೈತಿ, ಅದನ್ನು ಊರಿದರೆ ಗಿಡ ಬರಂಗಿಲ್ಲ. ಹಂಗ ಬೀಜದೊಳಗೆ ಆ ಗಿಡ ಇರ್ತೈತಿ, ಕಣ್ಣಿಗೆ ಕಾಣಂಗಿಲ್ಲ. ಆ ಚೈತನ್ಯ ನಿರಾಕಾರವಾಗಿ ಆ ಚೈತನ್ಯ ಬೀಜದೊಳಗೆ ಇರ್ತೈತಿ. ಆ ಬೀಜದಿಂದ ವೃಕ್ಷ ದೊಡ್ಡದಾಗಿ ನಿಂತು ಬಿಡ್ತೈತಿ, ನೂರಾರು ವರ್ಷ ನಿಂದಿರ್ತೈತಿ. ಆದರೆ ನಾವು ಸ್ವಲ್ಪ 10-20 ವರ್ಷ ಆದಮೇಲೆ ಇಲ್ಲಿ ಬೀಜ ಊರಿದ್ವಿ, ಮಾವಿನ ಬೀಜ ಊರಿದ್ವಿ, ಬಾರಿ ಬೀಜ ಊರಿದ್ವಿ, ಎಲ್ಲೈತಿ ಬೀಜ ತೆಗಿರಿ ಅಂತ ನೋಡಿದ್ರೆ ಬೀಜ ಸಿಗ್ತೈತೇನು? ಬೀಜ ನಷ್ಟ ಆಗಿರ್ತೈತಿ, ಬೀಜ ನಷ್ಟ ಆಗಿರ್ತೈತಿ, ಬೀಜ ಹೋಗಿರ್ತೈತಿ. ಬೀಜದೊಳಗಿಂದ ಚೈತನ್ಯ ಮರವಾಗಿ ನಿಂತಿರ್ತೈತಿ. ಹಂಗೆ ದೇಹದಲ್ಲಿರುವಂತ ಚೈತನ್ಯ, ದೇಹ ಅಳದಿರ್ತೈತಿ, ದೇಹದಲ್ಲಿರುವಂತ ಚೈತನ್ಯ ನಿರಾಕಾರವಾದಂಥ ಚೈತನ್ಯ ವಿಶಾಲವಾಗಿ ಹರಿದು ನಿಂತಿರ್ತೈತಿ. ಅದಕ್ಕೆ ಸಿದ್ದೇಶ್ವರಪ್ಪಗಳವರು ಈಗ ದೇಹ ರೂಪವಾಗಿ ಕಾಣಂಗಿಲ್ಲ, ಅವರು ಚೈತನ್ಯ ರೂಪವಾಗಿ ಅದಾರೆ. ಇದನ್ನು ನಾವು ನಂಬಲಿ ಅಂತ ನಾವು ಉದಾಹರಣೆ ಹೇಳಿದೆ. ಹೋದ್ರು 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 ಅನ್ನಬಾರ್ದು. ಮಹಾತ್ಮರು ಯಾವಾಗಲೂ ಹೋದ್ರು ಹೋದ್ರು ಅನ್ನಬಾರ್ದು. ಅದು ಹೋದ್ರು ಹೋದ್ರು ಅನ್ನೋದೇನೈತಿಲ್ಲ, ನಮಗೆ ತಿಳುವಳಿಕೆ ಇಲ್ಲದವರು ಹೋದ್ರು ಹೋದ್ರು ಅಂತಾರೆ. ಅದಕ್ಕಾಗಿ ಅಲ್ಲಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ, ಒಳ್ಳೆ ಮಾತು ಹೇಳ್ತಾರೆ ಅವರು. ಏನಂತಂದ್ರೆ, ನಮ್ಮ ಹಿರಿಯರು ಹೋದರು ಹೋದರು ಎಂದೆನಬೇಡಿ, ನಮ್ಮ ಹಿರಿಯರು ಹೋದರು ಹೋದರು ಎಂದೆನಬೇಡಿ. ಅವರು ಗುರುಗಳು ಹೋಗಿರ್ತಾರೆ, ಅನಿಮಿಷಾರ್ಯರು. ಆವಾಗ ಇದ್ದಾನೆ ನೋಡ ಎನ್ನ ಗುರು ಎನ್ನ ಸುಜ್ಞಾನದಲ್ಲಿ, ಇದ್ದಾನೆ ನೋಡ ಎನ್ನ ಗುರು ಎನ್ನ ಸತ್ಕ್ರಿಯೆಯಲ್ಲಿ, ಇದ್ದಾನೆ ನೋಡ ಎನ್ನ ಗುರುವಿನ ಗುರು ಪರಮಗುರು ಗುರು ಕೊಟ್ಟ ಕರಸ್ಥಲದ ಇಷ್ಟಲಿಂಗದಲ್ಲಿ ಕಾಣ ಗುಹೇಶ್ವರ ಅಂತಾರ. ಅದಕ್ಕೆ ಅವರು ಹೋಗ್ಯಾರು ಹೋಗ್ಯಾರು ಹೋಗ್ಯಾರ ಅನ್ನಕ್ಕೆ ಹೋಗ್ಬೇಡ್ರಿಪ್ಪ. ಅವ್ರು ಎಲ್ಲಿ ಅದಾರ ಅಂತಂದ್ರೆ, ಅವ್ರು ಇರುವಾಗ ಏನು ಸುಜ್ಞಾನವನ್ನು ಹರಡಿದ್ರು ನೋಡೆಲ್ಲ ಸುಜ್ಞಾನ, ಇದೆಲ್ಲ ಸುಜ್ಞಾನವನ್ನೇನು ಹರಡಿದ್ರಲ್ಲ, ಆ ಸುಜ್ಞಾನವನ್ನೆಲ್ಲ ನಾ ಸ್ವೀಕಾರ ಮಾಡಿದ್ದೇನೆ. ಅದಕ್ಕೆ ನನ್ನ ಗುರು ಎಲ್ಲದನಂದ್ರೆ ಸುಜ್ಞಾನದಲ್ಲಿ. ಇಲ್ಲಿವರೆಗೂ ಅಪ್ಪ ಅವ್ರು 45 ವರ್ಷ ಏನು ಪ್ರವಚನ ಮಾಡಿದ್ರ, 50-60 ವರ್ಷ ಪ್ರವಚನ ಮಾಡಿದ್ರಲ್ಲ, ಈ ಸುಜ್ಞಾನವನ್ನು ಹರಡಿದ್ರಲ್ಲ, ಈ ಸುಜ್ಞಾನವನ್ನು ಯಾರು ಸ್ವೀಕಾರ ಮಾಡಿದ್ರಲ್ಲ, ಅವರೆಲ್ಲರೂ ಸುಜ್ಞಾನದಲ್ಲಿ ಸಿದ್ದೇಶ್ವರಪ್ಪ ಅವರದರೆ. ಸುಜ್ಞಾನ ಇದ್ದಾನೆ ನೋಡ ಎನ್ನ ಗುರು ಸುಜ್ಞಾನದಲ್ಲಿ, ಇದ್ದಾನೆ ನೋಡ ಎನ್ನ ಗುರು ಸತ್ಕ್ರಿಯೆಯಲ್ಲಿ. ಈ ಗುರು 48, 50, 60 ವರ್ಷ ಸಿದ್ದೇಶ್ವರಪ್ಪ ಅವರು ಹೇಳಿದ್ರು, ಸತ್ಕಾರ್ಯವನ್ನು ಮಾಡ್ರಿ, ಗಿಡಕ್ಕೆ ನೀರು ಹಾಕ್ರಿ, ಹಸದವ್ರಿಗೆ ಊಟ ಮಾಡಿಸ್ರಿ, ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡ್ರಿ, ಇದನ್ನೆಲ್ಲ ಹೇಳಿ ಹೋದ್ರಲ್ಲ. ಅವ್ರು ಹೇಳಿದಂಥ ಸತ್ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಹೋದಂದ್ರೆ ಆ ಸತ್ಕಾರ್ಯದಲ್ಲಿ ಸಿದ್ದೇಶ್ವರಪ್ಪ ಅವರದಾರೆ. ಇದ್ದಾನೆ ನೋಡ ಎನ್ನ ಗುರು ಸತ್ಕಾರ್ಯದಲ್ಲಿ, ಇದ್ದಾನೆ ನೋಡ ಎನ್ನ ಗುರುವಿನ ಗುರು ಗುರು ಕೊಟ್ಟ ಕರಸ್ಥಲದ ಇಷ್ಟಲಿಂಗದಲ್ಲಿ ಕಾಣ ಗುಹೇಶ್ವರ. ಗುರು ಯಾವ ಸ್ವರೂಪದಾನಂತಂದ್ರೆ ಲಿಂಗ ಸ್ವರೂಪವಾಗದಾನೆ. ಮೊದಲು ಗುರು ಯಾವ ಸ್ವರೂಪ ಇದ್ರು ಅಂತಂದ್ರೆ ಮಾನವ ಸ್ವರೂಪದಲ್ಲಿದ್ರು. ಈಗ ಅವರು ಲಿಂಗೈಕ್ಯರಾದ್ಮೇಲೆ ಯಾವ ಸ್ವರೂಪವನ್ನು ಪಡೆದ್ರು ಅಂತಂದ್ರೆ ಅವರು ವಿಶ್ವ ಸ್ವರೂಪವನ್ನು ಪಡೆದ್ರು.
ಚೈತನ್ಯ ಸ್ವರೂಪವನ್ನು ಪಡೆದ್ರು, ಲಿಂಗ ಸ್ವರೂಪವನ್ನು ಪಡೆದ್ರು, ಅವಾಗ ದೇವರಾದರು. ಅದಕ್ಕಾಗಿ ದೇವರಿಗೆ ಸಾವಿಲ್ಲ. ದೇವರಿಗೆ ಸಾವು ಐತಿ? ಹಂಗ ಚೈತನ್ಯಾತ್ಮಕರಾದವರು, ಅವರು ವಿಶ್ವ ಚೈತನ್ಯನಾದವರು, ಅವರು ಲಿಂಗ ಸ್ವರೂಪರಾದವರು, ಅವರು ದೇವರ ಸ್ವರೂಪ ಆದವರು, ಅವರಿಗೆ ಸಾವೈತಿ? ಸಾವಿಲ್ಲ. ಈಗ ಹೇಳ್ರಿ, ಸಿದ್ದೇಶ್ವರಪ್ಪ ಅವರು ಹೋದ್ರ, ಅವರು ಲಿಂಗ ಸ್ವರೂಪವಾಗಿದ್ದಾರೆ, ಚೈತನ್ಯ ಸ್ವರೂಪವಾಗಿದ್ದಾರೆ. ಅದಕ್ಕಾಗಿ ಸಿದ್ದೇಶ್ವರಪ್ಪರು ಹೋದ್ರು ಅನ್ನಕ್ಕೆ ಹೋಗ್ಬೇಡ. ಅದಕ್ಕಾಗಿ ನಾವೇನಾದರೂ ಸಿದ್ದೇಶ್ವರಪ್ಪ ಅವರು ಇನ್ನೂ ಈ ಭೂಮಿಯಲ್ಲಿ, ಈ ಭೂಮಿ ಎಲ್ಲಿವರೆಗೆ ಇರ್ತೈತೋ ಅಲ್ಲಿವರೆಗೆ ಜನರ ಮನಸ್ಸುಗಳನ್ನು ತಿದ್ದುವಂಥ ಕಾರ್ಯವನ್ನು ಮಾಡ್ತಾರೆ. ಅಷ್ಟೊಂದು ಜ್ಞಾನವನ್ನು ಅವರು ನಮಗೆ ಕೊಟ್ಟು ಹೋಗಿದ್ದಾರೆ. ಅಷ್ಟೊಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಅವರು. ನಾವು ಹೋಗ್ಯಾದ್ರೆ ಅದು ತಪ್ಪು. ಅವರು ಕೊಟ್ಟಿದ್ದಾರೆ, ಅವರು ಬಿಟ್ಟಿದ್ದಾರೆ. ಆ ಜ್ಞಾನ ಎಲ್ಲ ಎಲ್ಲಿ ಐತಿ ಅಂದ್ರೆ ಅವರ ಪ್ರವಚನದಲ್ಲಿ ಐತಿ. ಅವ್ರ ಪ್ರವಚನದಲ್ಲಿ ಐತಿ. ನಾವು ನಿತ್ಯದಲ್ಲಿ ಅವರೊಂದು ಪ್ರವಚನ ಕೇಳಿದ್ವಿ ಅಂತಂದ್ರೆ ಆ ಜ್ಞಾನ ನಮಗೆ ಬರ್ತೈತಿ. ಆ ಜ್ಞಾನದಲ್ಲಿ ಸಿದ್ದೇಶ್ವರಪ್ಪ ಅವ್ರು ಇರ್ತಾರೆ. ಸಿದ್ದೇಶ್ವರಪ್ಪ ಅವ್ರ ಮನಸ್ಸನ್ನು ಆವರಿಸ್ಕೊಂತಾರೆ. ಅದಕ್ಕಾಗಿ ನಾವು ನಿತ್ಯದಲ್ಲಿ ಸಿದ್ದೇಶ್ವರಪ್ಪ ಅವರ ಒಂದು ಪ್ರವಚನವನ್ನ ನಾವು ಕೇಳಿದ್ರೆ ಸಿದ್ದೇಶ್ವರಪ್ಪ ಅವರು ಹೋದ್ರು ಅಂತ ಭಾವನೆ ಬರಂಗಿಲ್ಲ. ನಮ್ಮ ಜೊತೆಗೆ ಅವತ್ತು ಅದಾರೆ. ಆ ಜ್ಞಾನ ಎಲ್ಲ ನಮ್ಮ ಮೈ ತುಂಬ ಆವರಿಸ್ಕೊಂಡ್ಬಿಡ್ತೈತಿ. ಅದಕ್ಕಾಗಿ ಸಿದ್ದೇಶ್ವರಪ್ಪ ಅವರು ಈಗ ಅವರು ಹುಟ್ಟಿದ್ರು. ಸಿದ್ದೇಶ್ವರಪ್ಪ ಅವರು ಬುದ್ಧ 2500 ವರ್ಷದಿಂದ ಹುಟ್ಟಿದ್ರು. ಅಲ್ಲಿ ಬರೇ 4 ಜಿಲ್ಲಾದಲ್ಲಿ ಪರಿಚಯ ಆಗಿದ್ರು. ಅವರು 4 ಜಿಲ್ಲಾದಲ್ಲಿ ಪರಿಚಯ ಆಗಿದ್ರು ಅವ್ರು ಜೀವಂತಿದ್ದಾಗ. ಆದರೆ ಅವರು ಲಿಂಗದೊಳಗೆ ಆದ್ಮೇಲೆ, ಐಕ್ಯರಾದ್ಮೇಲೆ 2500 ವರ್ಷ ಇಡೀ ಅಖಂಡ ಬ್ರಹ್ಮಾಂಡವನ್ನೇ ವ್ಯಾಪಿಸಿಬಿಟ್ಟಿದ್ದಾರೆ ಬುದ್ಧ. ಎಷ್ಟು ರಾಷ್ಟ್ರಗಳಲ್ಲಿ ಬುದ್ಧನ ಬಗ್ಗೆ ಓದ್ತಾರೆ, ಎಷ್ಟು ರಾಷ್ಟ್ರಗಳಲ್ಲಿ ಬುದ್ಧನ ಬಗ್ಗೆ ವಿಚಾರ ತಿಳ್ಕೊಂಡಿದ್ದಾರೆ. ಬುದ್ಧ ಯಾವಾಗ ಲಿಂಗೈಕ್ಯರಾದ್ರು ಆವಾಗ ಹುಟ್ಟಿದ್ರು. ಈಗ ಅಲ್ಲಂಪ್ರಭುದವ್ರು ಲಿಂಗೈಕ್ಯರಾಗಿ 800 ವರ್ಷ ಆತು. ಅಲ್ಲೇ ಬಸವ ಕಲ್ಯಾಣ ಸುತ್ತಮುತ್ತ ಚಾಲುಕ್ಯ ರಾಜರಲ್ಲಿ ಒಂದಿಷ್ಟು ಪರಿಚಯ ಇತ್ತು. ಅವರು ಲಿಂಗದೊಳಗೆ ಆದ ಮೇಲೆ ಎಷ್ಟು ಇಡೀ ಭಾರತ ತುಂಬೆಲ್ಲ ಅಲ್ಲಂಪ್ರಭುದವ್ರ ವಚನವನ್ನು ಹೋಗ್ತಾರೆ. ಇಡೀ ಭಾರತಕ್ಕೆಲ್ಲ ಅಲ್ಲಂಪ್ರಭುದವ್ರು ಗೊತ್ತದಾರೆ. ಹಿಂಗೆ ಸಿದ್ದೇಶ್ವರಪ್ಪ ಅವರು ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ದಿಲ್ಲಿ, ಸ್ವಲ್ಪ ರಾಷ್ಟ್ರಗಳಲ್ಲಿ, ಅಮೆರಿಕ, ಯುರೋಪದಲ್ಲಿ ಪರಿಚಯ ಆದರು. ಆದರೆ ಅವರು ಲಿಂಗೈಕ್ಯರಾದ ಮೇಲೆ ಇನ್ನು ಕೆಲವೇ 10 ವರ್ಷಗಳಲ್ಲಿ ಇಡೀ ಜಗತ್ತಿನ ತುಂಬ ಸಿದ್ದೇಶ್ವರಪ್ಪ ಅವರು ಆವರಿಸ್ಕೊಳ್ತಾರೆ, ಬೆಳಿತಾರೆ. ಗಿಡ ಚೈತನ್ಯ ಇತ್ತಂದ್ರೆ ಬೆಳಿತಾ ಹೋಗ್ತೈತೆ. ಅದು ಚೈತನ್ಯ ಇರಲಿಲ್ಲ ಅಂದ್ರೆ ಹುಗಿತಾರ ಅದನ್ನು. ಆದ್ರೆ ಚೈತನ್ಯ ಇತ್ತಂದ್ರೆ ಆ ಚೈತನ್ಯ ಯಾವತ್ತೂ ಬೆಳಿತೈತಿ, ಅದು ಯಾವತ್ತೂ ಬೆಳಿತೈತಿ. ಹಂಗ ಸಿದ್ದೇಶ್ವರಪ್ಪ ಅವರು ಯಾವತ್ತೂ ಬೆಳಿತಕ್ಕಂಥ ಮಹಾ ಚೈತನ್ಯ, ಅದಕ್ಕೆಂದು ಸಾವಿಲ್ಲ. ಅಂಥ ಮಹಾ ತಪಸ್ವಿಗಳನ್ನ ನಾವು ನೋಡಿದ್ವಿ ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ. ಅದು ದೊಡ್ಡ ಮಹಾಜ್ಞಾನ ಸಾಗರ ಅದು. ಅದಕ್ಕಾಗಿ ಅಂಥ ಮಹಾಸಾಗರದ ಮಹಾಪ್ರಸಾದವನ್ನ ಅದನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ಬೇಕಂದ್ರೆ ಅದಕ್ಕೂ ಬಹಳ ಗುರುಕಾರುಣ್ಯ ಬೇಕಾದ್ರೆ. ಗುರು ಕಾರುಣ್ಯ ಇರದೇ ಇದ್ರೆ ಪಕ್ಕದಾಗಿದ್ರು ಕೂಡ ಅವರ ಪ್ರಸಾದ ಸಿಗಂಗಿಲ್ಲ. ಗುರು ಕಾರುಣ್ಯ ಇತ್ತು ಅಂತಂದ್ರೆ ದೂರ ನಿಂತಿದ್ರು ಸಹಿತ ಕರೆದು ಪ್ರಸಾದ ಕೊಡ್ತಾರೆ. ಅದು ಗುರು ಕಾರುಣ್ಯ ಅಂತ ಕರೀತಾರೆ. ಅದಕ್ಕಾಗಿ ಇವತ್ತು ಅಂತ ಗುರು ಕಾರುಣ್ಯವನ್ನ ಯಾರು ಪಡೆದಾರ ಅಂತಂದ್ರೆ ನಮ್ಮ ಅಮೃತಾನಂದಮಯಿ ಸ್ವಾಮಿಗಳ ಪಡೆದಾರೆ ಗುರು ಕಾರುಣ್ಯ. ಸಣ್ಣ ವಯಸ್ಸಿನಲ್ಲೇ ಬಂದ್ರು. ಸಿದ್ದೇಶ್ವರಪ್ಪ ಅವರು ಎಲ್ಲೆಲ್ಲಿ ಪ್ರವಚನಕ್ಕೆ ಹೋಗ್ತಾರೆ ಅಲ್ಲೆಲ್ಲ ಅಮೃತಾನಂದಮಯಿ ಸ್ವಾಮಿಗಳು ಕರ್ಕೊಂಡು ಹೋಗಿದ್ರು. ಯಾಕೆ ಕರ್ಕೊಂಡು ಹೋಗ್ತಿದ್ದಂದ್ರೆ ತಮ್ಮ ಎಲ್ಲ ಜ್ಞಾನವನ್ನ ಅವರಿಗೆ ಧಾರಾಕಾರವಾಗಿ ಎರೆದು ಬಿಟ್ರು. ಇಡೀ ತಮ್ಮ ಜ್ಞಾನವನ್ನ ಒಬ್ಬರೇ ಇದ್ರು ಅವ್ರಿಗೆ ಕುತ್ಕೊಂಡು ಮುಂದೆ ಕುಂಡಿಸ್ಕೊಂಡು ಪಾಠ ಮಾಡ್ತಿದ್ರು. ಪರಸ್ಥಳದಲ್ಲಿ ಒಬ್ಬರೇ ಇದ್ರು. ಪ್ರವಚನಕ್ಕೆ ಹೋದಾಗ ಒಂದೊಂದ್ಸಲ ಒಬ್ಬರೇ ಸೇವಾಕಿರ್ತಿದ್ರು. ಒಬ್ಬರನ್ನೇ ಕುಂಡ್ರಿಸ್ಕೊಂಡು ಪ್ರವಚನ ಹೇಳ್ತಿದ್ರು. ಅವರಿಗೆ ಎಲ್ಲ ತಮ್ಮ ಜ್ಞಾನವನ್ನು ಸಂಪೂರ್ಣವಾಗಿ ಇವ್ರ ಹೃದಯದಲ್ಲಿ ಬಿತ್ತಿ ಹೋಗಿದ್ದಾರೆ. ಅವರು ಎಲ್ಲವನ್ನ ಬಿತ್ತಿದ್ದಾರೆ. ಆ ಬಿತ್ತಿದ್ದು ಬೆಳಿಲೇಬೇಕಲ್ಲ. ಬಿತ್ತಿದ ಬೀಜ ಕೆಟ್ಟಿತ್ತನ ಬೇಡ, ಮುಂದಿನ ಫಲದಲ್ಲಿ ಅರಿಸಿಕೋ ಅಂತಾರೆ ಚನ್ನಬಸವಣ್ಣವರು. ಇವತ್ತು ಆ ಜ್ಞಾನದ ಬೀಜವನ್ನ, ಆ ಜ್ಞಾನದ ಫಲವನ್ನ ಇವತ್ತು ಅಮೃತಾನಂದಮಯಿ ಮಹಾಸ್ವಾಮಿಯವರ ಪವಿತ್ರ ಹೃದಯದಲ್ಲಿ ಅಪ್ಪಗಳು ಬಿತ್ತಿದ್ದಾರೆ. ಸುಮಾರು 13-14 ವರ್ಷ
ಇವರು ಹೃದಯದಲ್ಲಿ ಆ ಜ್ಞಾನವನ್ನು ಬಿತ್ತಿದ್ದಾರೆ. ಅವರು ಎಲ್ಲಿ ಹೋದರೂ ಅಮೃತಾನಂದಮಯಿ ಸ್ವಾಮಿಗಳು ಬರಬೇಕು, ಅಲ್ಲಿ ಅವರನ್ನ ಕೂರ್ತುಕೊಂಡು ಪಾಠ ಮಾಡಬೇಕು. ಇದು ಭೂಮಿ ಫಲವತ್ತಾಗಿ ಐತಿ, ಈ ಭೂಮಿಯಲ್ಲಿ ಬೀಜ ಬಿತ್ತಿದ್ರ ಇದು ಫಲವಾಗಿ ಬೆಳಿತೈತಿ ಅನ್ನೋದು ವಿಶ್ವಾಸ ಅವ್ರಿಗಿತ್ತು. ಅದಕ್ಕಾಗಿನೇ ಅವ್ರು ಕರ್ಕೊಂಡೋಗಿ ಅವ್ರನ್ನ ಸದಾಕಾಲ ಅವ್ರನ್ನ ಕರ್ಕೊಂಡೋಗಿ ಅವ್ರ ಹೃದಯದಲ್ಲಿ ಬಿತ್ತಿ 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 ಕಾರ್ಯವನ್ನು ಮಾಡಿದರು, ಬಿತ್ತುವ ಕಾರ್ಯವನ್ನು ಮಾಡಿದರು. ಈಗ ಬಿತ್ತಿದ್ದು ಬೆಳಿಲೇಬೇಕಲ್ಲ. ಈಗ ಅವರೆಲ್ಲ ಮಹಾಜ್ಞಾನವನ್ನು ಹೊತ್ತುಕೊಂಡಂತ ಚೈತನ್ಯ ಮೂರ್ತಿಯಾಗಿ ಇವತ್ತು ಅಮೃತಾನಂದಮಯ ಸ್ವಾಮಿಗಳು ನಮ್ಮ ಕಣ್ಣೆದುರುಗಡೆ ಅದಾರೆ. ಇವತ್ತು ಅವರ ಪ್ರವಚನ ಮಾಡಿದರೆ ಸಿದ್ದೇಶ್ವರ ಅಪ್ಪಗಳು ಇಲ್ಲೇ ಅದಾರ ಅನ್ನೋಂಥ ಭಾಸ ಆಕತಿ. ಸಿದ್ದೇಶ್ವರ ಅಪ್ಪಗಳನ್ನು ಮರೆಸಿಬಿಡ್ತತಿ. ಯಾಕಂತಂದ್ರೆ ಅದೇ ಶೈಲಿ, ಅದೇ ಜನ, ಅದೇ ಸಮಯ, ಅದೇ ಜ್ಞಾನದ ಏನು ಬಿತ್ಯಾರೋ ಅದೇ ಫಲ ಕೊಡಕತ್ತತಿ. ಇಂಥ ಒಂದು ಮಹಾ ಚೈತನ್ಯ ಮೂರ್ತಿ ನಿಮ್ಮ ಬಾಲಗಾಂವದಲ್ಲಿ ನೆಲೆಸೈತೆ ಅಂದ್ರೆ ನೀವೆಂತ ಪುಣ್ಯ ಮಾಡಿರಿ ಅಂತ, ನೀವು ಮಹಾ ಪುಣ್ಯ ಮಾಡಿರಿ. ಅದಕ್ಕಾಗಿ ಇಂಥ ಮಹಾ ಚೈತನ್ಯ ಮೂರ್ತಿ ಇವತ್ತು ಸಿದ್ದೇಶ್ವರಪ್ಪ ಅವ್ರ ಮಹಾಜ್ಞಾನವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿಕೊಂಡಂಥವ್ರು. ಇವತ್ತು ಇದ್ದುಕೊಂಡು ಸಿದ್ದೇಶ್ವರಪ್ಪಗಳ ಕಾರ್ಯವನ್ನ, ಸಿದ್ದೇಶ್ವರಪ್ಪಗಳ ಈ ಕಾರ್ಯವನ್ನ ಮುಂದುವರೆಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಅದ್ಭುತವಾದಂಥ ಚೈತನ್ಯ ಮೂರ್ತಿ ಇವತ್ತು ನಮಗೆ ಸಿಕ್ಕಿದ್ದು ನಮಗೆಲ್ಲ ಬಹಳ ಪುಣ್ಯ ಐತಿ. ಅದಕ್ಕೆ ಅವ್ರಿಗೆಲ್ಲ ಬಿತ್ಯಾರ, ಅವರಲ್ಲೆಲ್ಲ ಬಿತ್ಯಾರವರು. ಅದಕ್ಕೆ ಬಿತ್ತಿದ ಮೇಲೆ ಕೂಡ ಅವ್ರು ಇನ್ನೂ 4-6 ಮಂದಿಗೆ ಬಿತ್ತಿದ್ದಾರೆ. ಆದರೆ ಒಬ್ಬರಲ್ಲಿ ಏನು ಬಿತ್ಯಾರ ಇದು ಫಲವಾಗಿ ಬೆಳಕತ್ತತಿ, ಫಲವಾಗಿ ಬೆಳಕತ್ತತಿ. ಅವರ ದಾರಿಯಲ್ಲೇ ನಡ್ಕೊಂಡಿದ್ದಾರೆ. ಸಿದ್ದೇಶ್ವರಪ್ಪ ಅವರು ದಾರಿಯಲ್ಲೇ ನಡಕತ್ತಾರ. ಅದಕ್ಕಾಗಿ ಇವತ್ತು ಆ ಚೈತನ್ಯ ಇನ್ನು ಸ್ವಲ್ಪೇ ದಿನಗಳಲ್ಲಿ ಇಡೀ ಕರ್ನಾಟಕ ತುಂಬ ಆವರಿಸ್ಕೊಂತತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತೈತಿ. ಇದು ಖಂಡಿತವಾಗಿ ಅವ್ರಿಗೆ ಗುರು ಕಾರುಣ್ಯ ಐತಿ. ಆ ಗುರು ಕಾರುಣ್ಯದಿಂದ ಏನೈತಿಲ್ಲ, ಸ್ವಲ್ಪೇ ದಿನಗಳಲ್ಲಿ ಇಡೀ ಕರ್ನಾಟಕವನ್ನು ಆವರಿಸ್ತತಿ ಅನ್ನುವಂಥ ವಿಶ್ವಾಸ ನನಗೈತಿ. ಆ ಗುರು ಕಾರುಣ್ಯದ ಫಲವೇ ಹಂಗಿರ್ತತಿ ಅದು. ಅದಕ್ಕಾಗಿ ಅಂತ ಚೈತನ್ಯ ಮೂರ್ತಿ ಅದನ್ನು ಜೋಪಾನ ಮಾಡಿಕೊಂಡು ಅದ್ರ ಯೋಗಕ್ಷೇಮವನ್ನು ನೋಡಿಕೊಂಡು ನೀವೆಲ್ಲ ತಂದೆ ತಾಯಿಗಳಿದ್ದಂಗೆ ಅದಕ್ಕೆ ಆ ಚೈತನ್ಯ ಮೂರ್ತಿಯನ್ನು ನೀವೆಲ್ಲ ಜೋಪಾನ ಮಾಡಿಕೊಂಡು ಕಾಪಾಡ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಏನೈತಲ್ಲ ನಿಮ್ಮ ಮೇಲೆ ಐತಿ. ಅವ್ರಿಗೆ ತಂದೆ ತಾಯಿ ಅಂದರೆ ನೀವು ಕುಂತ್ರೆ ನೀವೇ ತಂದೆ ತಾಯಿ, ಅವ್ರಿಗೆ ಅಷ್ಟು ಮುಗಿದು ಹೋಗುತ್ತೆ. ನೀವು ತಂದೆ ತಾಯಿ ಬಿಟ್ಟರೆ ಇನ್ಯಾರದಾರ ಅವ್ರಿಗೆ, ಯಾರೆಲ್ಲ ತಂದೆ ತಾಯಿ. ಅದಕ್ಕಾಗಿ ತಾವೆಲ್ಲರೂ ಅವ್ರನ್ನ ನೀವು ಪಡೆದಿರಿ ಅನ್ನೋದೇ ಒಂದು ಸೌಭಾಗ್ಯ. ಅದನ್ನು ಬಹಳ ಪ್ರೀತಿಯಿಂದ ಕರುಣೆಯಿಂದ ತಮ್ಮೆಲ್ಲ ಅವ್ರನ್ನ ಜೋಪಾನ ಮಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಪರಮ ಪೂಜ್ಯರು ಶಂಕರಾನಂದ ಮಹಾಸ್ವಾಮೀಜಿಯವರು ಒಳ್ಳೆ ಅನುಭಾವಿಗಳು. ಅವರು ನಮ್ಮ ಬೀದರ್ನ ಶಿವಕುಮಾರ ಮಹಾಸ್ವಾಮೀಜಿಯವ್ರ ಹತ್ರ ಇದ್ದು ಅನುಭವವನ್ನು ಪಡೆದಂಥ ಅನುಭವ ಮೂರ್ತಿಗಳು. ನಮ್ಮ ಪರಮ ಪೂಜ್ಯ ಅಮರೇಶ್ವರ ದೇವರು, ಕೌಲುಗುಡ್ಡದ ಅಮರೇಶ್ವರ ದೇವರು ಬಹಳ ಪುಣ್ಯ ಮೂರ್ತಿಗಳು, ಅನುಭವ ಮೂರ್ತಿಗಳು. ಅವ್ರ ಮಾತುಗಳು ಇನ್ನೂ ಕೇಳಬೇಕು ಅನ್ನಿಸ್ತಿತ್ತು. ಅಂಥ ಅನುಭಾವಿಗಳು ನಮ್ಮ ಬಸವಾನಂದ ಮಹಾಸ್ವಾಮೀಜಿಯವರು ಅಪ್ಪುಗಳಂತಲ್ಲಿ ಇದ್ದುಕೊಂಡು ಅವರ ಎಲ್ಲ ಸೇವೆಯನ್ನು, ಪ್ರವಚನದ ಸೇವೆಯನ್ನು, ಎಲ್ಲ ಸೇವೆಯನ್ನು ಅವರ ಏನು ಇಚ್ಛೆಗೆ ಅನುಸಾರವಾಗಿ ಅವರ ಸೇವೆಯನ್ನು ಮಾಡುವಂಥ ಬಸವಾನಂದ ಸ್ವಾಮೀಜಿಯವರು, ಅದು ಅವ್ರದ್ದೊಂದು ಪುಣ್ಯನ ಅವ್ರದ್ದು. ನಿಂಗರಾಜ್ ಮಹಾರಾಜರು ಬಂದಿದ್ದಾರೆ, ಗಣೇಶ್ ಅಪ್ಪಗಳು ಬಂದಿದ್ದಾರೆ, ಹಿಂಗೆ ಎಲ್ಲ ಪೂಜ್ಯರು ಜೊತೆಗೆ ಇವತ್ತು ಇರ್ತಾರೆ. ಇಡೀ ಜ್ಞಾನ ಯೋಗಾಶ್ರಮದ ಎಲ್ಲ ಮಹಾಸ್ವಾಮಿಗಳು ಅವರ ಜ್ಞಾನಕ್ಕೆ ಸದಾಕಾಲ ಗೌರವನ ಸಲ್ಲಿಸುವಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಸಿದ್ದೇಶ್ವರಪ್ಪ ಅವರ ಅಂತಃಕರಣ ಆಶೀರ್ವಾದ, ನಮಗೆಲ್ಲ ಅವರ ಅಂತಃಕರಣ ಆಶೀರ್ವಾದ, ಎಲ್ಲರಿಗೂ ಅವ್ರ ಕರುಣೆ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ಶರಣು ಶರಣಾರ್ಥಿ.